ಮೂರು ಜನ ಮಕ್ಕಳು ಬರೀ ಹೆಣ್ಮಗಳು. ಅವ್ರು ಏನು ಮಾಡಿಬಿಟ್ರು, ಹೆಂಡತಿ ಬಿದ್ದಿರು ಬಂದ್ಬೇಕು, ಅವ್ರ ಮಾತು ಕೇಳ್ಕೊಂಡು ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಒಡಿಯೋದು ಬಡಿಯೋದು ಎಲ್ಲನೂ ಹೊಂಟೋಗೊಂಡು ಎಮ್ಮೆಗಳು ಕಟ್ಕೊಂಡು ಹುಡುಗ ತಂದು ಹಾಕ್ಕೊಂಡು ಎಣ್ಣೆ ಮೆರೆಸ್ಕೊಂಡು ಎಲ್ಲ ಕೆಲಸ ನಾನೇ ಮಾಡಿಕೊಂಡೆ. ಮಕ್ಕಳು ನೋಡ್ಕೊಂಡು ಗೌರ್ಮೆಂಟ್ ಸ್ಕೂಲಿಗೆ ಓದಿಸ್ತಾ ಇವನಿಗೆ ಯಾವಾಗ ಒಂದು 500 ರೂಪಾಯಿ ಸಂಬಳ ಬರ್ತಾಯಿತ್ತು ನಮ್ಮ ಯಜಮಾನಿಗೆ. ಆಸ್ತಿ ಅದೇ ಮನೆ ಅದೇ ಇತ್ತು, ಆ ಮನೆ ಮಾಡ್ಕೊಡ್ಬೇಕು ಅಂತ ನನ್ನ ಮೇಲೆ ಜಗಳ ಮಾಡಿ ನನ್ನ ಇದು ಸೈನ್ ಮಾಡುವುದು. ನಮ್ಗೆ ಊಟ ಕೊಡ್ತಾ ಇಲ್ಲ, ಹೊಡೆದು ನನ್ನ ತಲೆಯೆಲ್ಲ ರಕ್ತ ಬಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಲ್ಲ ದೊಡ್ಡ ದೊಡ್ಡ ಕತೆಗಳಾಗೋದು. ಯಾಕೆ ನಿಮ್ದು ಇರ್ಲಿಲ್ವಾ, ಮನೆ ಕಟ್ಟಿಲ್ವಾ, ಆಸ್ತಿ ಅದಲ್ಲ. ತಡೆ ಮೇಲೆ ಕುಂಡಿಸ್ಕೊಂಡು ಒಂದು ಹಾಡು ಹೇಳಿದೆ, ನಾವು ಚಿಕ್ಕ ಮಕ್ಕಳಿಗೆ ಹಾಡು ಹೇಳ್ತಿದ್ವಿ ನೋಡಿ, ಒಂದು ಹಾಡು ಹೇಳಿದೆ, ಮಕ್ಕಳ ಇಟ್ಕೊಂಡು ಏನು ಪ್ರಯೋಜನಮ್ಮ. ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಮನಗರ ಹತ್ರ ಬನ್ನಿರಳ್ಳಿ ನಮ್ಮನ್ನು ಕೊಟ್ಟು ಬೆಂಗಳೂರು ಮದುವೆ ಮಾಡಿದ್ರು ಬ್ಯಾಟ್ರಾಂಪುರ. ಅವ್ನು ನಮ್ಮ ಯಜಮಾನ ಕೆಲಸದಲ್ಲಿ ನಮ್ಮ ಮಗನ ಸೇರಿಸಿದ್ರು ವಿಕ್ಟೋರಿಯಾ ಹಾಸ್ಪಿಟ್ಲ್, ಗೌರ್ಮೆಂಟ್ ಕೆಲಸ ಇಲ್ಲ, ಅವ್ರು ಸತ್ತೋಗ್ಬಿಟ್ಟವ್ರೆ. ಮಗ ನೋಡ್ಕೋತಾನೆ ಕೆಲಸ, ಅವನಿಗೆ ಮದುವೆ ಆಯಿತು. ಅವರೆಲ್ಲ ಚೆನ್ನಾಗೇ ಇದ್ದರು. ಇಬ್ಬರು ಗಂಡು ಮಕ್ಕಳು, 3 ಜನ, ಒಬ್ಬಳೇ ಮಗಳು. 3 ಜನ ನನಗೆ, 3 ಜನ ಮಕ್ಕಳು, ಬರೀ ಹೆಣ್ಮಗಳು. ಅವ್ರು ಏನು ಮಾಡಿಬಿಟ್ರು, ಹೆಂಡತಿ ಬಿದ್ದಿರು ಬಂದ್ಬೇಕು, ಅವ್ರ ಮಾತು ಕೇಳ್ಕೊಂಡು ಸರಿಯಾಗಿ ಊಟ ಕೊಡ್ತಾಯಿಲ್ಲ, ಒಡಿಯೋದು ಬಡಿಯೋದು ಎಲ್ಲನೂ ಹೊಂಟೋಗೊಂಡು ಹಿಂಗೆಲ್ಲ ಮಾಡಿ. ನಮ್ಮ ತಾಯಿ ತಂದೆ ಯಾರು ಇಲ್ಲ. ನಾವು ಆಸ್ತಿ ಎಲ್ಲ ಸಂಪಾದಿಸಿ ಮಾರ್ಗ ಮನೆ ತಗೊಂಡಿದ್ದು ಮಗ. ಮನೆ ತಗೊಂಡು ತಿರುಗಿ ಹೊಸ್ದಾಗಿ ಮನೆ ಕಟ್ಟಿಸಿ ಎಮ್ಮೆಗಳು ಕಟ್ಕೊಂಡು ಹುಡುಗ ತಂದು ಹಾಕ್ಕೊಂಡು ಎಣ್ಣೆ ಮೆರೆಸ್ಕೊಂಡು ಎಲ್ಲ ಕೆಲಸ ನಾನೇ ಮಾಡಿಕೊಂಡೆ. ಮಕ್ಕಳು ನೋಡ್ಕೊಂಡು ಗೌರ್ಮೆಂಟ್ ಸ್ಕೂಲಿಗೆ ಓದಿಸ್ತಾ ಇವನಿಗೆ ಯಾವಾಗ ಒಂದು 500 ರೂಪಾಯಿ ಸಂಬಳ ಬರ್ತಾಯಿತ್ತು ನಮ್ಮ ಯಜಮಾನಿಗೆ. ಸೈಕಲ್ ಮೇಲೆ ಹೋಗೋದು ಬರೋದು ಹಿಂಗೆ ಮಾಡ್ತಾಯಿದ್ದ. ಮಗನೇ ಗೌರ್ಮೆಂಟ್ ಕೆಲಸ, ಅವ್ರ ಕೆಲಸ ಅವ್ರು ಕೊಟ್ಬಿಟ್ರಲ್ಲ, ಅವ್ರಿಗೆ ಇನ್ನೂ ಸರ್ವಿಸ್ ಇತ್ತಲ್ಲ. ಇಲ್ಲಿ ವಿಕ್ಟೋರಿಯಲ್ಲಿ. ಹಾಂ, ಇನ್ನೊಬ್ಬ ಮಗ ಅವ್ನು ಕಾರ್ ಓಡಿಸ್ತಾನೆ, ಅವನು ಓಡಿಸ್ತಾನೆ. ಅವನ ಹೆಸರು ಪ್ರಕಾಶ್ ಅಂತ, ಇನ್ನ ಹೆಸರು ರವಿ ಅಂತ. ಇಬ್ಬರು ಚೆನ್ನಾಗವ್ರೆ. ಆಸ್ತಿ ಅದೇ ಮನೆ ಎಲ್ಲ ಇತ್ತು, ಆ ಮನೆ ಮಾಡ್ಕೋಬೇಕು ಅಂತ ನನ್ನ ಮೇಲೆ ಜಗಳ ಮಾಡಿ ನನ್ನ ಇದು ಸೈನ್ ಮಾಡುವಂದು. ನಾನೇನು ಮಾಡಿಲ್ಲ. ನಾನು ಇಂತಾಗೆ ತಿರ್ತಿಗೆ ಹೊಂಟೋಗೋಣ ಎಲ್ಲ ನಟಕ್ಕೆ ದೇವ್ರ ತಂದೆಲ್ಲ ಕೂತ್ಕೊಂಡು ಭಿಕ್ಷಾ ಬೇಡ್ಕೊಳ್ಳೋಣ ಅಂತ ನಾನು ಹೋಗ್ತಾ ಇದ್ದೆ. ನಮ್ಗೆ ಊಟ ಕೊಡ್ತಾ ಇಲ್ಲ, ಹೊಡೆದು ನನ್ನ ತಲೆಯೆಲ್ಲ ರಕ್ತ ಬಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಲ್ಲ ದೊಡ್ಡ ದೊಡ್ಡ ಕತೆಗಳಾಗೋಗವೆ. ಆದರೂ ಕೂಡ ಬೇಡ, ನಮ್ಮನೆಗೆ ಬೇಡ ಅಂತ ಸೊಸೆ ಹಿಂಗೆಲ್ಲ ಮಾಡಿ ಜಗಳಗಳು ಮಾಡಿದ್ರು. ಮಾಡಿ ತಿರುಗಿ ಎಷ್ಟಾರಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡ್ತೀಯಪ್ಪ. ಹಾಂ, ಅವ್ರು ಕೇಳಿದ್ರು, ನಿಮ್ಮ ತಾಯಿ ಸಾಯಿವರೆಗೂ ನೀವು ಅನ್ನ ಹಾಕಬೇಕು, ಸೊತ್ತು ಮೇಲೆ ನೀವು ಮಣ್ಣು ಮಾಡಬೇಕು, ನೀನು ಬಾಬತಿ ಅದಿರೋರು. ಯಾಕೆ ನಿಮ್ದು ಇರಲಿಲ್ವಾ, ಮನೆ ಕಟ್ಟಿಲ್ವಾ, ಆಸ್ತಿ ಅದಲ್ಲ ಅಂತ ಅವರೆಲ್ಲ ಕೇಳಿದ್ರು ಕೂಡ ಮಕ್ಕಳು ಯಾರೂ ಬಗ್ಗಿಲ್ಲ. ಕುಡಿಯೋದು ಬರೋದು ಜಗಳ ಮಾಡೋದು ಹೇಳ್ತಿದ್ರು, ಹೇಳ್ಕೊಡ್ತಾರೆ ಎಲ್ಲ ಸರಿ. ಈಗ ನೀವು ಮನೆಯಿಂದ ಹೊರಗೆ ಹಾಕೋ ಮಟ್ಟದಲ್ಲಿ ಏನು ತಪ್ಪು ಮಾಡಿದ್ರಿ? ನಾನೇನು ಮಕ್ಕಳಿಗೆ ಏನು ತಪ್ಪು ಮಾಡಿಲ್ಲ. ನಮ್ಮ ಯಜಮಾನರು ಅವಾಗ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಿದ್ರು. ನಾನು ಎಲ್ಲ ಕಷ್ಟ ಬಿದ್ದೆ ಅವಾಗ. ಅವರಿಗೆ ಹೊಲ ಎಲ್ಲ ಇತ್ತು, ಯಾರಿಗೆ, ನಮ್ಮ ಅತ್ತೆಯರಿಗೆ. ಅವ್ರಿಗೆ 6 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು. ಆ ಹೊಲ ಇಟ್ಕೊಂಡು ಕೂಡ ಒಬ್ಬರು ಮನೆ ಮುಸೆ ಕೆಲ್ಸಕ್ಕೆ ಹೋಗ್ತಾಯಿದ್ಲು ಆ ಅಮ್ಮ. ಮುಸೆ ಕೆಲಸ ಮಾಡಿಕೊಂಡು ಮಕ್ಕಳು ಸಾಕೊಳ್ಳೆ. ನಾನು ದೊಡ್ಡ ಸೊಸೆ ಮನೆಗೆ ಎಲ್ಲ ಇಷ್ಟು ಮಂಚಿನ ಮನೆ. ಆ ಮನೆಯೇನು ಹಂಗೆ ಐತೆ, ಹಳೆ ಮನೆ. ಹೊಸ್ದಾಗಿ ಮನೆ ತಗೊಂಡು, ಏಕೆಸ್ರು ಮನೆ ತಗೊಂಡು, ನಾವು ಗೌಡ್ರು. ಅವ್ರ ಮನೆ ತಗೊಂಡು ಏನು ಮಾಡಿದ್ರು, ಒಂದು ನುಗ್ಗೆ ಮರ ಇತ್ತು, ಹಂಚಿನ ಮನೆ ಇತ್ತು ಮಗ. ಆದಾಗ ನಾವೇನು ಮಾಡಿಬಿಟ್ಟು ಮನೆಯೆಲ್ಲ ಕೆಲಸ ಹಾಕಿ ತಿರುಗಿ ಮನೆ ಕಟ್ಟಿಸ್ತು. ನಾನು ಹಿಂಗೆ ತಿರುಪತಿಗೆ ಹೋಗ್ತಾಯಿದ್ದೆ ಮಗ. ಎಲ್ಲಿ ರಾಮನಗರ ತಾವು ಈ ಟ್ರೈನ್ಗೆ 150 ರೂಪಾಯಿ ಕೊಟ್ಟು ರಿಸರ್ವೇಷನ್ ಮಾಡಿಸ್ಕೊಂಡೆ. ಟ್ರೈನ್ಗೆ ಮಾಡಿಸ್ಕೊಂಡು ಅದು ಯಾರೋ ಒಬ್ಬರು ಅಲ್ಲೇ ಹತ್ತವ್ರೆ, ಒಬ್ಬಳು ಹೆಂಗಸು, ಒಂದು ಮಗು, ಗಂಡ. ಅವರು ಮೈಸೂರಿಂದ ಬರ್ತಾವ್ರೆ. ಅವರು ನಾನು ಹಿಂಗೆ ಪರಿಚಯ ಆದರು. ಅವರೇ ಎತ್ಕೊಂಡು ಏನಂದ್ರು, ಅಮ್ಮ ಎಲ್ಲಿಗೆ ಹೋಗ್ತೀಯ ಅಂದರು. ಅಮ್ಮ ಈ ಥರ ಮಕ್ಕಳನ್ನ ಸರಿಯಾಗಿ ನೋಡಲಿಲ್ಲ, ಮಕ್ಕಳು ಎತ್ಕೊಂಡು ಏನು ಪ್ರಯೋಜನಮ್ಮ ಅಂತ ನಾನು ಹೊಸ ಎತ್ಕೊಂಡೆ. ಆಯಮ್ಮನ ಮಾತಾಡಿದ್ರು, ಹುಡುಗಿ ಅವಳಿಗೆ. ಆಮೇಲೆ ಮಾತಾಡಿ ಅವ್ರೇನು ಮಾಡಿದ್ರು, ಅವ್ರ ಮನೆ ಕರ್ಕೊಂಬಂದರು. ನಾನು ಅಂತ ಕರ್ಕೊಂಡೋಗಿ ಬಿಡ್ತೀನಿ, ನಮ್ಮೂರವರೇ ಅಂತ ಅವ್ರ ಮನೆ ಕರ್ಕೊಂಬಂದರು. ಸರಿ, ಸಾರಿಗೆ ಫೋನ್ ಮಾಡಿ ಸಾರು ಏನು ಮಾಡಿದ್ರು, ಸಾರು ಅಲ್ಲಿಗೆ ಬಂದು ಎದ್ದಳಮ್ಮ ಅಂತ ಕೈ ಎತ್ತಿ ಆವಾಗ ಮನಗಿದ್ದೆ. ಅವರು ಬರೀ ಈರುಳ್ಳಿ ಬೇಳೆ ಹಾಕಿ ಸಾರು ಮಾಡೋರೆ, ಹಿಟ್ಟು ಮಾಡೋರೆ. ಊಟ ಕೊಟ್ಟು ಊಟ ಮಾಡಿದೆ. ಊಟ ಮಾಡಿಬಿಟ್ಟು ಮನಗಿದ್ದೆ. ಎದ್ದಳಮ್ಮ ಅಂತ ಕೈ ಕರ್ಕೊಂಬಂದರು.
ಆಮೇಲೆ ಅವ್ರು ಕರ್ಕೊಂಬಂದು ನಾವು ಸಾಕೋತೀವಮ್ಮ. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾನು ಬಂದು 1.5 ವರ್ಷ ಆಯಿತು. 1 ವರ್ಷ ಆಯ್ತು. 1.5 ವರ್ಷ. ಹೇಗೆ ನೋಡ್ತಾ ಇದ್ದಾರೆ ಪ್ರಶಾಂತ್ ಚಕ್ರವರ್ತಿ? ಅಯ್ಯೋ ಮಗ, ಕೈ ಮುಗಿದಲ್ಲ, ನಮ್ಮ ಮಕ್ಕಳಿಗಿನ್ನ ಹೇಳ್ಪಾದ ಹೆಚ್ಚಾಗಿ ನೋಡ್ತಾರೆ. ನಮ್ಮ ಮಕ್ಕಳಿಗಿನ್ನ ನಮ್ಮ ಯಾರೋ ಹೇಳಿದ್ರು ಅವ್ರು ಏನೋ ಸರಿಯಾಗಿ ಊಟನೂ ಕೊಡಲ್ವಂತೆ, ಯಾರು ಮಗ ನೋಡ್ಕೊಳ್ಳಲ್ವಂತೆ. ಅಯ್ಯಯ್ಯೋ, ಕಣ್ಣು ಹೋಗ್ಬಿಡ್ತವೆ ಮಗ. ಆ ಥರ ಅಂದರೆ ಯಾರಿಗೆ ಇಲ್ಲಿ ಕಣ್ಣು ಹೋಗ್ಬಿಡ್ತವೆ. ಅವ್ರನ್ನ ನಾವು ತಿಂತಾಯಿದ್ವಿ, ಅವ್ರ ಬಟ್ಟೆ ನಾವು ಉಟ್ಕೋತಾ ಇದ್ವಿ, ಅವ್ರ ಮೇಲೆ ಸುಳ್ಳು ಹೇಳ್ಬಾರ್ದು. ಅವ್ರು ಒಬ್ಬ ತಾಯಿ ಒಬ್ಬರೇ ಮಗ, ಅವರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅಮ್ಮ ನಿನಗೇಂದಕ್ಕಮ್ಮ ಭಯ? ಅಲ್ಲಿಗೂ ಮೊನ್ನೆ ಒಂದಿನ ನಮ್ಮ ಮಗನಂಗೆ ಏನ್ಬಿಟ್ಟು ತೊಡೆ ಮೇಲೆ ಕುಂಡಿಸ್ಕೊಂಡು ಒಂದು ಹಾಡು ಹೇಳಿದೆ. ನಾವು ಚಿಕ್ಕ ಮಕ್ಕಳಿಗೆ ಹಾಡು ಹೇಳ್ತಿದ್ದೆ ನೋಡಿ ಮಗ, ಒಂದು ಹಾಡು ಹೇಳಿದೆ. ಪ್ರಶಾಂತ್ ಚಕ್ರವರ್ತಿನ ಮಲಿಸ್ಕೊಂಡು ಒಂದು ಹಾಡು ಹೇಳಿದೆ ಮಗ. ನನಗೇನು ಅವ್ರು ಅಂದರೆ ಅಷ್ಟು ನನಗೆ ಆಸೆ ಸಂತೋಷ. ನೋಡಿ ಇಲ್ಲಿ ಮನೆಗಿರ್ತೀನ, ಹಿಂಗೆ ತೆರಿಕೊಂಡ್ರೆ ಇಲ್ಲಿ ನೋಡು, ಇಲ್ಲಿ ನೋಡಿ ಮಗ, ಇತ್ತಗೆ ಹಿಂಗೆ ಹಿಂಗೆ ಮನಿಕೊಂಡ್ರೆ ಹಿಂಗೆ ಇತ್ತಾಗತ್ತು 2 ಕಡೆಗೆ ಇರ್ತವೆ ಮಗ. ಇರ್ತಾನ ಒಂದು ಸಾರಿ ಏನು ಅನ್ನಿಸ್ತದೆ ಅಂದರೆ, ಎಮ್ಮೆಯಲ್ಲಿ ಇರ್ತಾರೆ ನೋಡಿದ್ಯಾ, ಅವ್ರು ಬಂದಾಗೆ ಬರೋದು. ಈ ಫೋಟೋನೂ ಅಷ್ಟೇ, ಈ ಫೋಟೋನೂ ಅಷ್ಟೇ. ನನಗಿಷ್ಟು ಖುಷಿ ಕಣ್ ಮಗ. ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಏನು ನಮಗೇನು ತಾಪತ್ತೆ ಏನಿಲ್ಲ ಮಗ. ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಹಾಂ, ಊಟ ಬೆಳಿಗ್ಗೆ. ಈಗ ನಿಮ್ಮ ಮಕ್ಕಳು ಬಂದು ನಿಮ್ಮನ್ನು ಕರೆದ್ರೆ ಹೋಗ್ತೀರಾ? ಇಲ್ಲ ಮಗ, ಹೋಗಲ್ಲ. ನೀವು ಇನ್ನೊಂದು ಸಾರಿ ಅಲ್ಲ, ನಾವು ಸ್ವಪ್ನಲ್ಲಿ ನೀವು ಇಲ್ಲಿಗೆ ಬರ್ರಿ, ಅವ್ರು ಇದ್ದಾರಾ ಇಲ್ವಾ ದೇವಲಿಂಗಮ್ಮನವರು ಅಂತ, ನೀವು ಇಲ್ಲಿಗೆ ಬಂದು ನೋಡಿ. ನಾನು ಇಲ್ಲೇ ಇರ್ತೀನಿ, ಸ್ವತ್ತೋರು ಅವರಿಗೆ ತಿಮ್ಮಳು ಮಾಡಬೇಕು. ಏನಾದರೂ ಸರಿಯೇ ಮೊದಲು ಮಾನವನಾಗು. ಎಲ್ಲ ಮಕ್ಕಳು ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡಬಾರ್ದು.